ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರಿಗೆ ಮುದ್ರಾಯಿ ಆರಂಭದ ಹೋರಾಟ ರಿಪಬ್ಲಿಕನ್ ಪಾರ್ಟಿ ಅಂತಂದ್ರೆ ಈ ದಿನ ಏನು ಮಾದಾಪಟ್ಟಣದಲ್ಲಿ 7 ಜನ ಸತ್ತು 5 ಜನ ಕಾರ್ಮಿಕರು ಇವತ್ತು ಸಾವು ನೋವುಗಳು ಮತ್ತೆ ಹೋರಾಟ ಮಾಡ್ತಾ ಇದ್ದಾರೆ. ಆ ದುರಂತವನ್ನ ಖಂಡಿಸೋದಕ್ಕೆ ನಾವಿಲ್ಲೆಲ್ಲ ಬಂದಿದ್ದೀವಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಜೊತೆಯಲ್ಲಿ ನೀವು ಕೂಡ ರಸ್ತೆ ಬದಿ ವ್ಯಾಪಾರಿಗಳ ಪರ ಹೋರಾಟ ಮಾಡ್ತಾ ಇರೋದ್ರಿಂದ ಕಳೆದ 40 ವರ್ಷಗಳಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ರಸ್ತೆ ಬದಿ ವ್ಯಾಪಾರಿಗಳ ಹಕ್ಕುಗಳನ್ನು ರಕ್ಷಣೆ ಮಾಡೋದ್ರಲ್ಲಿ ನಿತ್ಯ ನಿರಂತರವಾಗಿ ದುಡಿಸ್ಕೊಂಡು ನೀವು ಇವತ್ತು ಧರಣಿ ಮಾಡೋ ಜಾಗದಲ್ಲಿ ನಾವು ಕೂಡ ನಿಮಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನಿಮ್ಮ ಹೋರಾಟಕ್ಕೆ ಸಕ್ರಿಯವಾದಂತಹ ಬೆಂಬಲ. ಈಗಾಗಲೇ ಗಾಂಧಿ ಬಜಾರನ್ನು ಪ್ರಾರಂಭ ಮಾಡಿದ್ವಿ, ಸಿಟಿ ಮಾರ್ಕೆಟ್ ಅಲ್ಲಿ ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಶಿವಾಜಿನಗರ ನಗರದ ಎಲ್ಲಾ ಭಾಗಗಳಲ್ಲೂ ಕೂಡ ರಸ್ತೆ ಬದಿ ವ್ಯಾಪಾರಿಗಳ ಬದುಕನ್ನ ಕಿತ್ತುಕೊಳ್ಳಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ. ರಸ್ತೆ ಬದಿಗಳ ವ್ಯಾಪಾರ ಈ ದೇಶದ ಕಾನೂನುಬದ್ಧ ಅವಕಾಶ. ಅದು ಸುಪ್ರೀಂ ಕೋರ್ಟ್ ಅಲ್ಲಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕರು. ನೀವು ಅವ್ರನ್ನ ತೆರವುಗೊಳಿಸಿದ್ರೆ ಪರ್ಯಾಯವಾದಂತ ವ್ಯವಸ್ಥೆನ ಮಾಡಿ ಹಾಕಿಂಗ್ ಜೋನ್ ಅಂತ ಕರೀತಾರೆ. ಎಲ್ಲ ತಗೊಂಡೋಗಿ ಜನ ಇಲ್ದಿರೋ ಕಡೆ ಹಾಕಿಂಗ್ ಜೋನ್ ಮಾಡಿದ್ರೆ ನಾವು ಒಪ್ಪಲ್ಲ. ಬಿಬಿಎಂಪಿ ಇವತ್ತಿನ ಡಿಬಿ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ನಾವು ಹೇಳುವಂತದ್ದು ಹಾಕಿಂಗ್ ಜೋನ್ ಮಾಡೋದು ಎಲ್ಲಿ ಜನ ಇರ್ತಾರೋ, ಎಲ್ಲಿ ಜನ ವ್ಯಾಪಾರಕ್ಕೆ ಬರ್ತಾರೋ ಅಲ್ಲಿ ಹಾಕಿಂಗ್ ಜೋನ್ ಇರ್ಬೇಕು. ಇಲ್ಲ ನೀವು ಫ್ರೀಡಮ್ ಪಾರ್ಕ್ ಅಲ್ಲಿ ಹಾಕಿಂಗ್ ಜೋನ್ ಬಂದ್ರೆ ಮಾಡಿದ್ರೆ ಯಾರು ನಿಮ್ಮನ್ನು ಕೇಳ್ತಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ರಸ್ತೆ ಬದಿ ವ್ಯಾಪಾರಿಗಳ ಅಖಿಲ ಭಾರತ ಮಟ್ಟದಲ್ಲಿ ಹೋರಾಟ ನಡೆಸಿ ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ, ಕೋಲ್ಕತ್ತಾದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ, ಹೈದರಾಬಾದಲ್ಲಿ ಹೋರಾಟ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಸುಪ್ರೀಂ ಕೋರ್ಟ್ ಹೋದಾಗ ರಸ್ತೆ ಬದಿ ವ್ಯಾಪಾರಿಗಳ ಹಕ್ಕನ್ನ ಕಿತ್ಕೊಳ್ಳಕ್ಕೆ ಯಾವ ಸರ್ಕಾರಕ್ಕೂ ಇಲ್ಲ ಸಂವಿಧಾನದಲ್ಲಿ. ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀವು ಪಾಲನೆ ಮಾಡಬೇಕಂತ ಹೇಳಿದ್ರೆ ಪರ್ಯಾಯ ಜಾಗ ಮಾಡಿಕೊಡಿ. ಮೆಜೆಸ್ಟಿಕ್ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಮೆಜೆಸ್ಟಿಕ್ ಅಲ್ಲೇ ಬೇಕು ಜಾಗ. ಬಸವನಗುಡಿಯಲ್ಲಿ ವ್ಯಾಪಾರ ಮಾಡೋಂಥವ್ರಿಗೆ ಯಾವುದೋ ಒಂದು ಕಾರ್ಪೊರೇಷನ್ ಮೈದಾನದಲ್ಲಿ ಮಾಡಿದ್ರೆ ಆಗಲ್ಲ. ಸಂವಿಧಾನ ವಿರೋಧಿ ಕೃತ್ಯ ಇದು, ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರೇ, ಕೃಷ್ಣ ಬೈರೇಗೌಡರೇ, ನೀವು ಯಾರು ರಸ್ತೆ ಬದಿ ವ್ಯಾಪಾರಿಗಳ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ನೀವು ಈಗ ಭೂಗಳ್ಳರ ದಂಧೆಯಲ್ಲಿ ತೋರಿಸ್ಕೊಂಡಿರುವಂತವ್ರಿಗೆ ಇವ್ರು ನೋವು ಅರ್ಥ ಆಗಲ್ಲ. ಇವರ ಸಿಟ್ಟು ರಸ್ತೆ ಬಂದ್ರೆ ನಿಮ್ಮ ಕಥೆ ಏನಾಗುತ್ತೆ ಅನ್ನೋದನ್ನ ನಾವು ಮಾಡಿ ತೋರಿಸಬೇಕಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಾಗ ಕೃಷ್ಣ ಬೈರೇಗೌಡರೇ, ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ರಸ್ತೆ ಬದಿ ವ್ಯಾಪಾರಿಗಳ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹೇಳಿ ಯಾರು ಕೂಡ ಮನೆ ಕೆಡಿಸ್ಕೋಬೇಡಿ. ಆದ್ರೆ ನಿಮ್ಮಲ್ಲೇ ಒಗ್ಗಟ್ಟನ್ನ ಕಾಪಾಡ್ಕೊಳ್ಳೋದನ್ನ ಸದಾ ನಿಮ್ಮಲ್ಲಿ ಇಟ್ಕೊಳ್ಳಿ. ನೀವು ಒಗ್ಗಟ್ಟು ತಪ್ಪು ಒಂದು ಗುಂಪಿನ ನಿಮ್ಮ ಮೇಲೆ ಎತ್ಕಟ್ಟಿ ಇಲ್ಲ ಸರ್ಕಾರ ಹೇಳೋದನ್ನ ನಾವು ಕೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತಯಾರಾಗಬೇಡ್ರಿ. ನಾವು ಹೇಳಿದ ಜಾಗದಲ್ಲಿ ಸಾರ್ವಜನಿಕರ ರಸ್ತೆಗೆ ಅವಕಾಶ ಕೊಟ್ಟು ಉಳಿದಂತ ಜಾಗವನ್ನ ನಮ್ಗೆ ಕೊಡೋದು ನಮ್ಮ ಹಕ್ಕದು. ಅದು ಯಾವುದೇ ವ್ಯಾಪಾರ ಮಾಡಿ ಬೆಂಗಳೂರು ನಗರದಲ್ಲಿ ರಸ್ತೆ ಬದಿ ವ್ಯಾಪಾರಿಗಳ ಮೂಲಕ ಇವತ್ತು ಬೆಂಗಳೂರು ನಗರ ಬೆಳೀತಾ ಇರೋದು ಡಿ.ಕೆ. ಶಿವಕುಮಾರ್ ಅಥವಾ ಕೃಷ್ಣ ಬೈರೇಗೌಡರಿಂದ ಅಲ್ಲ ಅನ್ನೋದು. ಹೀಗಾಗಿ ನಾಳೆ ನೀವೆಲ್ಲರೂ ಬಂದ್ ಮಾಡಿದ್ರೆ ನಿಮ್ಮ ವ್ಯಾಪಾರವನ್ನ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಹೊಟ್ಟೆ ಇಟ್ಟಿಲ್ದೆ ಆಗ್ಬಿಡ್ತದೆ, ತರಕಾರಿ ಇಲ್ಲದೆ ಆಗ್ಬಿಡ್ತದೆ, ಆಗ್ತದೆ. ಹೀಗಾಗಿ ಇವತ್ತು ನಾವು ಬಂದಿರತಕ್ಕಂಥ ಒಂದು ಹೋರಾಟ ಸಾವು ನೋವುಗಳ ಮಧ್ಯೆ ಹೋರಾಟ ನಡೆಸ್ತಾ ಇರ್ತಕ್ಕಂಥವರ ಬಗ್ಗೆ ನಾವು ಹೋರಾಟ ಮಾಡಕ್ ಬಂದು ರಸ್ತೆ ಬದಿ ವ್ಯಾಪಾರಿಗಳು ಕೂಡ ಸಾವು ನೋವುಗಳಿಗೆ ಹೊರಗಾಡ್ತಾರೆ. ರಸ್ತೆ ಬದಿ ವ್ಯಾಪಾರಿಗಳು ಬೀದಿ ಕೂತ್ರೆ ಅವರು ಸಾವು ನೋವುಗಳಿಗೆ ಹೊರಗಾಡ್ತಾರೆ. ಅವರ ಪಾಪ, ಅವರ ಶಾಪ ನಿಮಗೆ ತಟ್ಟೆಯಿಲ್ಲ ರಾಜ್ಯ ಸರ್ಕಾರಕ್ಕಂತೇಳಿ ಎಚ್ಚರಿಕೆ. ಈ ಕೂಡಲೇ ನೀವು ನಿಲ್ಲಿಸಿ ಪರ್ಯಾಯ ವ್ಯವಸ್ಥೆ ಮಾಡಿ. ಅವ್ರು ಹೇಳ್ತಾರೆ ಬೇರೆ ಜಾಗದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ಕರ್ಕೊಂಬಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಆಗ್ಬಿಟ್ರೆ ವ್ಯಾಪಾರ ಆಗುತ್ತಾ?
ಸೊ ಅದಾಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕೃಷ್ಣ ಬೈರೇಗೌಡ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರೇ, ರಸ್ತೆ ಬದಿ ವ್ಯಾಪಾರಿಗಳು ಕರ್ನಾಟಕ ರಾಜ್ಯದಲ್ಲೇ ಇರುವಂತವ್ರು, ಇಲ್ಲೇ ವಾಸ ಮಾಡ್ತಕ್ಕಂಥವ್ರು, ಈ ರಸ್ತೆ ಬದಿ ವ್ಯಾಪಾರಿಗಳಿಂದ ನೀವು ಅಧಿಕಾರಕ್ಕೆ ಬಂದಿರೋದನ್ನ ಮರಿಬೇಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಹಾದೇವಿ ಏನಾದ್ರು ಇದನ್ನ ಮುಂದುವರಿಸಿದ್ರೆ ನಿಮ್ಮ ಸರ್ಕಾರನೇ ಇರಲಿ, ಆ ತಾಕತ್ತಿದೆ ರಸ್ತೆ ಬದಿ ವ್ಯಾಪಾರಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಂತ ತೀವ್ರ ಹಂತಕ್ಕೆ ಹೋಗಕ್ ಮೊದಲು ನೀವು ಎಚ್ಚರಿಕೆ ವಹಿಸಿ ಏನು ರಸ್ತೆ ಬದಿ ವ್ಯಾಪಾರಿಗಳಿಗೆ ಬೇರೆ ಜಾಗ ತೋರಿಸಿ, ಇವ್ರು ಇರ್ತಕ್ಕಂಥ ಜಾಗ ತೋರಿಸಿ. ನಾವೇನು ಬೇರೆ ಯಾವುದೋ ಪ್ರೈವೇಟ್ ಪ್ರಾಪರ್ಟಿಯಲ್ಲಿಲ್ಲ, ಬಿಬಿಎಂಪಿ ಜಾಗದಲ್ಲೇ ಇದ್ದೀವಿ. ರಸ್ತೆ ಬದಿಯಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಯಾರು ತೊಂದರೆ ಇರೋವರೆಗೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನಮ್ಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇವ್ರು ಇದ್ದರೆ ನಾವಿರ್ತೀವಿ ಅಂತೇಳಿ ನಾಗರಿಕರು ಅಭಿಪ್ರಾಯ. ಈ ಕಾರಣಕ್ಕಾಗಿ ಇವತ್ತೇನು ಸಿಐಟಿ ನಡೆಸಿರ್ತಕ್ಕಂಥ ಈ ಹೋರಾಟಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಸಮುದಾಯ ಸೈನಿಕರ ಸಕ್ರಿಯವಾಗಿ ಬೆಂಬಲಿಸುತ್ತೆ ಅನ್ನೋ ಮಾತನ್ನ ಹೇಳಿ ನೀವು ಅವಕಾಶ ಕೊಟ್ಟಿರ್ತಾರೆ ಎಲ್ಲರಿಗೂ ಅಭಿವೃದ್ಧಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಹೋರಾಟದಲ್ಲಿ ಸೋಲು ಇಲ್ಲವೇ ಇಲ್ಲ, ಹೋರಾಟದಲ್ಲಿ ಸೋತೇ ಇಲ್ಲ, ನೀವು ಯಾವತ್ತೂ ಗೆದ್ದಿದ್ದೀರಿ. ಹೀಗಾಗಿ ರಸ್ತೆ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲವನ್ನು ಘೋಷಿಸ್ತಾ ಇದ್ದೀವಿ. ಈ ಮುಖಂಡರು ಎಲ್ಲರೂ ಕೂಡ ನಾವು ಹಳೆ ಹೋರಾಟಗಾರರಲ್ಲಿ ಇರ್ತಕ್ಕಂಥವ್ರು. ಒಂದಿಲ್ಲ ಒಂದು ರೀತಿಯಲ್ಲಿ ನಾವು ಇಂಥ ಬಡವರ ಪರ ಹೋರಾಟ ಮಾಡ್ತಾರ ಅಂತ ನೋಡಿ ನಾವಲ್ಲಿ ಹೋರಾಟ ಮಾಡ್ಕೊಂಡು ಇಲ್ಲಿ ಯಾಕೆ ಬಂದಿವಿ, ಇವರು ನೀವು ನಮ್ಮವರೇ, ನಾವು ನಿಮ್ಮವರೇ. ಹೀಗಾಗಿ ಇಂಥ ಶೋಷಿತ ಸಮುದಾಯಗಳೆಲ್ಲ ಒಟ್ಟಿಗೆ ಸೇರಿದ್ರೆ ಸರ್ಕಾರ ಮಾಡ್ತಕ್ಕಂಥ ಈ ಬಡವರ ವಿರೋಧಿ ಕಾನೂನನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ರಸ್ತೆ ಬದಿ ವ್ಯಾಪಾರಿಗಳ ಹೋರಾಟಕ್ಕೆ